ಇನ್ನು ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ನಿಲ್ಲುವ ಮಳೆ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಸುರಿತಾ ಇದೆ. ಹೀಗಾಗಿ ಹೇಮಾವತಿ ಜಲಾಶಯಕ್ಕೆ ಹೆಚ್ಚಿದಂಥ ಒಳಹರಿವು ಹೇಮಾವತಿ ಡ್ಯಾಮ್ಗೆ 14,027 ಕ್ಯೂಸೆಕ್ಸ್ ನೀರು ಭಾರಿ ಪ್ರಮಾಣದಷ್ಟು ಒಳಹರಿವು ಬರ್ತಾ ಇದೆ. ಹಾಸನ ತಾಲೂಕಿನ ಗೊರೂರು ಬಳಿಯ ಹೇಮಾವತಿ ಡ್ಯಾಮ್ ಇದೆ. ಆ ಡ್ಯಾಮ್ಗೆ ಒಳಹರಿವು ಬರ್ತಾ ಇದೆ ನೀರು. ಇನ್ಫ್ಯಾಕ್ಟ್ ಹೇಮಾವತಿ ಡ್ಯಾಮ್ 2,922 ಅಡಿ ಅಂದರೆ 37 TMC ಸಾಮರ್ಥ್ಯ ಹೊಂದಿದೆ. ಪ್ರಸ್ತುತ 2,906 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. ಅಂದರೆ 90%ಕ್ಕಿಂತ ಹೆಚ್ಚು ನೀರು ಸಂಗ್ರಹವಾಗಿದೆ ಡ್ಯಾಮ್ನಲ್ಲಿ. ಮೂಡಿಗೆರೆಯಲ್ಲಿ ಮಳೆ ಹೆಚ್ಚಳ ಹಿನ್ನೆಲೆ ಹೇಮಾವತಿ ನದಿ ಈಗ ಭರ್ತಿ ಆಗ್ತಾ ಇದೆ. ಮಳೆ ಹಿನ್ನೆಲೆ ತುಂಬಿ ಹರಿತಾ ಇರುವಂಥ ಹೇಮಾವತಿ ನದಿ ನೀರು. ಇನ್ಫ್ಯಾಕ್ಟ್ ಸತತ ಮಳೆಯಿಂದಾಗಿ ಹೇಮಾವತಿ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಹೇಮಾವತಿ ಜಲಾಶಯ ಭರ್ತಿಯಾಗಿದ್ದರಿಂದ ಈಗ ಜೀವಕಳೆ ಬರ್ತಾ ಇದೆ. ಎಲ್ಲ ಕೂಡ ಹಸಿರು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹಾಸನದ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಜೋರಾಗಿದೆ. ಇದರಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿಯ ಜಲಾಶಯಕ್ಕೆ ಬರ್ತಕ್ಕಂಥ ನೀರಿನ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಕೇವಲ 1 ತಿಂಗಳ ಹಿಂದೆಷ್ಟೇ ಸಂಪೂರ್ಣವಾಗಿ ಬರಿದಾಗಿದ್ದಂಥ ಜಲಾಶಯದಲ್ಲಿ ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ತುಂಬುತ್ತಾ ಇದೆ. ನಾವು ನೋಡ್ಬೋದು ಹೇಮಾವತಿ ಜಲಾಶಯದ ಹಿಂದಿನಲ್ಲಿದ್ದೇವೆ. ಹೇಮಾವತಿ ಜಲಾಶಯ ಅಂತ ಹೇಳಿದ್ರೆ ಕಾವೇರಿ ಕೊಳದ ಪ್ರಮುಖವಾಗಿರ್ತಕ್ಕಂಥ ಜಲಾಶಯ. ಅಂದರೆ ಸುಮಾರು 37 TMCಯಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ಜಲಾಶಯದಲ್ಲಿ ಕೇವಲ 1 ತಿಂಗಳ ಹಿಂದಷ್ಟೇ ಕೇವಲ 10 TMCಯಷ್ಟು ನೀರು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಆದರೆ ಇವತ್ತು ನೋಡಿದ್ರೆ ಜಲಾಶಯದಲ್ಲಿ 23 TMCಯಷ್ಟು ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ದಿನ ಕೇವಲ 16 TMC ನೀರಿತ್ತು. ಅಂದರೆ ಈ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ಸುಮಾರು 7 ರಿಂದ 8 TMC ನೀರು ಹೆಚ್ಚಿಗೆ ಸಂಗ್ರಹ ಆಗಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಅಂದರೆ ಆಲೂರು, ಬೇಲೂರು, ಸಕಲೇಶಪುರ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಹೆಚ್ಚಿನ ಮಳೆಯಾದರೆ ಹೇಮಾವತಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತೆ. ಹಾಗಾಗಿನೇ ಕಳೆದ 2 ದಿನಗಳಿಂದ ಸುಮಾರು 13 ರಿಂದ 14 ಸಾವಿರದಷ್ಟು ನೀರಿನ ಒಳಹರಿವು ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವಿದೆ. ಇವತ್ತು 14,027 ಕ್ಯೂಸೆಕ್ಸ್ ನೀರಿನ ಒಳಹರಿವು ಜಲಾಶಯಕ್ಕೆ ಬರ್ತಿದೆ. ನಾವು ನೋಡ್ಬೋದು ಅಲ್ಲೊಂದು ಚರ್ಚ್ ಕೂಡ ಇದೆ, ಫ್ಲೋಟಿಂಗ್ ಚರ್ಚ್ ಅಂತ ಹೇಳಿ ಕರೀತಾರೆ. ಸೊ ಆ ಚರ್ಚ್ ಏನು ಕಟ್ತಿದೆ ಈಗ ನೀರಿನಲ್ಲಿ ಮುಳುಗೋಗಿದೆ. ಕೇವಲ 1 ತಿಂಗಳ ಹಿಂದಷ್ಟೇ ಆ ಚರ್ಚಿನಿಂದ ಸುಮಾರು 50 ಮೀಟರ್ ಅಷ್ಟು ದೂರದ ಕೆಳಗಡೆ ಅಷ್ಟು ಕೂಡ ಸಂಪೂರ್ಣವಾಗಿ ನೀರು ಖಾಲಿಯಾಗಿ ಹೋಗಿತ್ತು. ಆದರೆ ಈಗ ನೀರು ತುಂಬುತ್ತಾ ಇದೆ ಜಲಾಶಯ. ಅಂದರೆ ಕಳೆದ ವರ್ಷದ ಭೀಕರ ಬರಗಾಲ ಏನಿತ್ತು ಅದರಿಂದಾಗಿ ಜಲಾಶಯ ಸಂಪೂರ್ಣವಾಗಿ ಬರದಾಗಿ ಹೋಗಿತ್ತು. ಆದರೆ ಈ ವರ್ಷ ಜಲಾಶಯ ನಿಧಾನವಾಗಿ ಭರ್ತಿ ಆಗ್ತಾ ಇದೆ. ಕಳೆದ 1-2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ನೀರಿನ ಪ್ರಮಾಣವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯದಲ್ಲಿ ಇರ್ತಕ್ಕಂಥದ್ದು ಗರಿಷ್ಠ ನೀರಿನ ಸಂಗ್ರಹ ಸಾಮರ್ಥ್ಯ 2,922 ಅಡಿಗಳಷ್ಟು ಸಂಗ್ರಹ ಸಾಮರ್ಥ್ಯ ಇದೆ. ಅದರಲ್ಲಿ ಇವತ್ತಿಗೆ 2,906 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಅಂದರೆ ಸುಮಾರು 23 TMCಯಷ್ಟು ನೀರಿನ ಸಂಗ್ರಹ ಇದೆ. ಅದರಲ್ಲಿ ಲೈವ್ ಕೆಪಾಸಿಟಿ 14 TMC ನೀರಿದೆ. ಸೊ ಇದರಲ್ಲಿ ಹೊರಹರಿವನ್ನು ಈಗ ಸದ್ಯಕ್ಕಂತೂ ಬಿಡ್ತಾ ಇಲ್ಲ. ಸೊ ನಿರಂತರವಾಗಿ ಮಳೆ ಬರ್ತದೆ. ಅದರಲ್ಲೂ ಕೂಡ ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗದಂತಕ್ಕಂಥ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಸನ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಅದರಲ್ಲಿ ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ, ಅರಕಲಗೂಡು ತಾಲೂಕಿನಲ್ಲಿ ಒಟ್ಟು 4 ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸೊ ಅಂದರೆ ಮಳೆ ಹೆಚ್ಚಾಗಬಹುದು, ಮಳೆಯಿಂದಾಗಿ ಅನಾಹುತಗಳಾಗಬಹುದಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ಜಿಲ್ಲಾಡಳಿತ ಕೂಡ ಕೈಗೊಂಡಿದೆ. ಸೊ ಮಳೆ ಈಗಲೂ ಕೂಡ ಮುಂದುವರಿತಾ ಇದೆ. ಮಳೆ ಮುಂದುವರಿತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬರ್ತಕ್ಕಂಥ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.